ಎಲ್ಲ ಪೂಜ್ಯ ಗುರುವೃಂದದವರೇ ಹಾಗೂ ನೆಚ್ಚಿನ ಸಹಪಾಠಿಗಳೇ, ಇವತ್ತು ನಮ್ಮ ಗುರುಗಳೆಂಬ ಕಾರ್ಯಗಳನ್ನ ಒಂದೇ ಆಕಾಶದಲ್ಲಿ ನೋಡುವಂತ ದಿನ. ಅದು ಒಂದು ಹೆಮ್ಮೆಯ ಕ್ಷಣ. ನಮಗೆ ಯಾಕೆ ಡಯಟ್ ಅಂದ್ರೆ ಹೆಮ್ಮೆ ಅಂದ್ರೆ, ದಾರಿ ತಪ್ಪಿದ ಮಗ ನಾನು ಇಲ್ಲಿಗೆ ಬಂದಾಗ ಈಗ ಒಳ್ಳೆ ಮಗ ಆಗ್ಬೇಕು ಅಂದ್ರೆ ಡಯಟ್ ಸಾಕ್ಷಿ. ಆ ಡಯಟ್ ಹಾಕಿ ನಾನು ಎಲ್ಲೂ ಕಾಲೇಜ್ ಹೋಗ್ಲಿಲ್ಲ. ಇಂಜಿನಿಯರಿಂಗ್ ಅರ್ಧಕ್ಕೆ ಬಿಟ್ಟು ಫಿಲಂ ಡೈರೆಕ್ಟ್ ಆಗ್ತೀನಿ ಹೋಗಿ ಅಡಿಗೆ ಕೆಲಸಕ್ಕೆ ಹೋಗಿ ಒಂದು ವರ್ಷ ಲ್ಯಾಬ್ಸ್ ಮಾಡ್ಕೊಂಡು ಬಲವಂತ PCH ಬಂದು ಸೇರ್ಕೊಂಡಿದ್ದೇನೆ. ಆದ್ರೆ ಇಲ್ಲಿಯ ಉಪನ್ಯಾಸಕರು, ನನ್ನ ಸ್ನೇಹಿತರು ನನ್ನನ್ನ ಬದಲಾಯಿಸಿ ಆ ಒಂದು ಹಂತಕ್ಕೆ ನನ್ನ ಬದುಕಿನ ತಿದ್ದಿದ್ದೀನಿ. ಹಾಗಾಗಿ ಮೊದಲಿಗೆ ನಮ್ಮ ಗುರುವೃಂದದವರಿಗೆ ಹಾಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ವಾಮಿ ವಿವೇಕಾನಂದರನ್ನ ಚಿಕಾಗೋ ಸಮ್ಮೇಳನದಲ್ಲಿ ಒಬ್ಬರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೇಳ್ತಾರೆ, ನೀವು ಮೊದಲನೇ ನಮಸ್ಕಾರ ಯಾರಿಗೆ ಮಾಡ್ತೀವಿ? ನಾನು ಗುರುಗಳಿಗೆ ಮಾಡ್ತೀನಿ. ಆಗ ಅಲ್ಲಿದ್ದವರು ದೇವ್ರಿಗೆ ಮಾಡಲ್ಲ, ದೇವ್ರು ಎಲ್ಲಿದ್ದಾರೆ ಅಂತ ತೋರಿಸಿದ್ದೆ ಗುರು. ಆಗ ಗುರುಗೆ ಮಾಡೋದು. ಸರಿ, ದೇವರಿಗಿಂತ ದೊಡ್ಡ ನಿಮ್ಮ ತಂದೆ ತಾಯಿ ಅಲ್ವಾ, ಅವ್ರಿಗೆ ಯಾಕೆ ಮಾಡಲ್ಲ? ನಮ್ಮ ತಂದೆ ತಾಯಿಯಲ್ಲಿ ನನ್ನ ಬಗ್ಗೆ ಸ್ವಾರ್ಥ ಇದೆ, ಗುರುಗಳಿಗೆ ನಿಸ್ವಾರ್ಥ. ನಾನು ಗುರುಗಳಿಗೆ ಏನೂ ಅಲ್ಲ, ಆದ್ರೆ ನನ್ನ ಹೇಳಿಕೆಯನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಅವರು ಬಯಸ್ತಾರೆ. ಹಾಗಾಗಿ ನಾನು ಪ್ರತಿನಿತ್ಯ ಬೆಳಗ್ಗೆ ಇದ್ದಾಗ ಗುರುಗಳಿಗೆ ನಮಸ್ಕಾರ ಮಾಡೋದು ಅಂತಾರೆ. ಆ ಗುರುಗಳ ನಮಸ್ಕರಿಸುವ ಪರಂಪರೆ ವೇದಗಳ ಕಾಲದಿಂದ ಪ್ರಾರಂಭವಾಗಿ ಇಲ್ಲಿ ತನಕ ನಡ್ಕೊಂಡು ಬಂದಿದೆ. ಇನ್ನು ಮುಂದಕ್ಕೂ ನಡ್ಕೊಂಡು ಹೋಗುತ್ತೆ. ನಾವು ಕೂಡ ಇವರ ಶಿಷ್ಯರಾಗಿ ನಂತರ ಮಕ್ಕಳಿಗೆ ಗುರುಗಳಾಗಿ ನಾವು ಪಾಠವನ್ನು ಮಾಡಿದ್ದೇವೆ. ಹಾಗಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅನ್ನೋ ಪದಗಳು ಪ್ರತಿ ವರ್ಷ ಪ್ರತಿ ಸೆಪ್ಟೆಂಬರ್ ಇದರಲ್ಲಿ ನಮ್ಮ ಕಿವಿಗಳಿಗೆ ಬೀಳ್ತಾ ಇರುತ್ತೆ. ಆದ್ರೆ ನಮ್ಮನ್ನೆಲ್ಲ ರೂಪಿಸುವಲ್ಲಿ ಇವರು ಇಷ್ಟು ಜನರ ಪಾತ್ರ ತುಂಬಾ ದೊಡ್ಡದು. ನಾವು ಮೊದಲು ಒಂದು ತಿಂಗಳ ಹಿಂದೆ ಈ ತರ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿದ್ವಿ. ಕಳೆದ 15 ದಿವಸದಿಂದ ನಾವು ಎಲ್ಲ ಸಾಧ್ಯವಾದಷ್ಟು ಗುರುಗಳ ಮನೆಗೆ ಭೇಟಿ ನೀಡಿದ್ವಿ. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಭೇಟಿ ಮಾಡೋಕ್ಕಾಗಿಲ್ಲ, ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ವಿ. ಅದಕ್ಕೆ ಕೂಡ ಸ್ಪಂದಿಸಿ ಎಲ್ಲರೂ ಕೂಡ ಆಯ್ತು ಕಡೆ ಬರ್ತೀವಿ, ಖಂಡಿತ ಮಾಡಿ, ಒಳ್ಳೆದಾಗಿ ಅಂತ ಹೇಳಿದ್ದಾರೆ. ಎಲ್ಲರೂ ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿದ್ದಾರೆ. ಮೊದಲಿಗೆ ಅವರಿಗೆ ನಮ್ಮಲ್ಲಿರೋ ಪ್ರೀತಿಗೆ ನಾವೆಲ್ಲರೂ ಚಿರಋಣಿಗಳು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಅವತ್ತು ನಾವಿಲ್ಲಿ ಡೈರೆಕ್ಟ್ ಅಲ್ಲಿ ಪರ್ಮಿಷನ್ ಕೇಳಕ್ ಬಂದಾಗ ಚಂದ್ರೇಗೌಡ ಸರ್ ಆಯ್ತು ನೀವೇನೇನು ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ಕೇಳಿ, ಆಯ್ತು ನನ್ನಿಂದ ಏನಾಗ್ಬೇಕು, ನಾನು ನಿಂತು ನಿಮ್ಗೆಲ್ಲ ಸಪೋರ್ಟ್ ಮಾಡ್ತೀನಿ ಎಂದು ಈಗಲೂ ಕೂಡ ಅವ್ರು ಬಂದು ನೀವು ನೋಡ್ತಾ ಇದ್ರಿ ಸ್ವಾಗತ ಭಾಷಣ ಮಾಡ್ಬೇಕಾದ್ರು ಕೂಡ ಏನಾದ್ರು ಹುಡುಗರು ತಪ್ಪು ಮಾಡ್ತಾರೆ. ಯಾಕಂದ್ರೆ ನಮ್ ತಪ್ಪನ್ನು ತಿದ್ದಕ್ಕೆ ಅಂತಾನೆ ಗುರುಗಳಿದ್ದಾಗ ನಮ್ಗೊಂದು ಖುಷಿ, ಹೆಂಗು ನಮ್ಮನ್ನು ತಿಂತಾರೆ ಅಂತ ಹೇಳ್ಬಿಟ್ಟು ತಿದ್ದಿ ನೀವು ಮಾಡಿ ಅಂತ ಹೇಳ್ತಾ ಇದ್ರು. ಅವ್ರಿಗೆ ನಾವು ನಿಜಕ್ಕೂ ಈ ಕಾರ್ಯಕ್ರಮಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಇದ್ದಿದ್ದಷ್ಟೇ, ನಮಗೆ ಕಲಿಸಿದ ಗುರುಗಳು ಸುಮಾರು 20 ವರ್ಷದ ನಂತರ ನಾವು ಅವ್ರನ್ನ ನೋಡ್ತಾ ಇದ್ದೀವಿ. ಅವರೆಲ್ಲರೂ ನೋಡಬೇಕು, ಅವ್ರ ಆಶೀರ್ವಾದ ನಾವು ಪಡಿಬೇಕು ಅನ್ನೋ ಕಾರಣಕ್ಕೆ ನಾವು ಬಂದ್ವಿ. ಆಗ ಇದ್ದಂಥವ್ರು ಇನ್ನು ಸಾಕಷ್ಟು ಉನ್ನತ ಹುದ್ದೆಗಳಿಗೆ ಹೋಗಿದ್ದಾರೆ, ಕೆಲವರು ನಿವೃತ್ತಿ ಆಗಿದ್ದಾರೆ. ನಿಜಕ್ಕೂ ತುಂಬಾ ಖುಷಿ ನಮ್ಗೆ. ನಾನು ಬೇಲೂರಲ್ಲಿ ಟೀಚರ್ ಆಗಿದ್ದೆ ಮುಂಚೆ, PDO ಆಗೋದು ಮುಂಚೆ. ಒಂದ್ ದಿವಸ ಗೀತಾ ಮೇಡಮ್ ಬಂದ್ರು. ಗೀತಾ ಮೇಡಮ್ ಬಂದಾಗ ಗೀತಾ ಮೇಡಮ್ ನನ್ನ ಕರೆದೇ ಗಿರೀಶ ಬಾರೋಗಿ ಅಂದ್ರು. ಅಲ್ಲಿರೋ ಟೀಚರ್ಸ್ ಎಲ್ಲ ನಾನು ನೋಡ್ತಾ ಇದ್ರು, ಏನು ಸ್ಟೂಡೆಂಟ್ ಅಂತ. ಆಗ ನನಗೋಸ್ಕರ ಆ ಹೆಮ್ಮೆ ಸಿಗ್ತಾ ಇರುತ್ತೆ. ನಿನ್ನೆ ಹಾಗೆ ಚಂದ್ರಗೌಡ ಸರ್ ಮಾತಾಡ್ಸಿ ಬಳಸ್ಕೊಂಡ ಗಿರೀಶ ಅವ್ರದ್ದು ಟ್ರೇಡ್ ಮಾರ್ಕ್ಸ್ ಅವರು ಗಿರೀಶ ಅಂದ್ರು. ನನ್ನ ಹೆಸರು ಮಾಸ್ಟರ್ ನೆನಪೈತೆ ಅಂತ ಸರೋಜಮ್ಮ ಮೇಡಮ್ ಮಾಡಿದೆ, ಬರ್ತಿರ್ಕಣ ಗಿರೀಶ ಅಂದ್ರು. ನನ್ಗೊಂದು ಖುಷಿ. ಅವೆಲ್ಲ ಅಷ್ಟು ಸುಲಭ ಸಿಗೋದಿಲ್ಲ. ಒಬ್ರು 20 ವರ್ಷ ಆದ್ರೂ ನಮ್ಮ ಟೀಚರ್ಸ್ ನನ್ನ ಹೆಸರು ಹೇಳ್ತಾರೆ ಅಂದ್ರೆ ಲಕ್ಷಕ್ಕೆ ಸಮಾನ. ಅದು ಅಂತ ಪುಣ್ಯವನ್ನ ಇವತ್ತು ನಿಮ್ಮೆಲ್ಲರೂ ಸಾಕಂದ್ರೆ ನಮ್ಗೆ ಸಿಕ್ಕಿದೆ. ಅದಕ್ಕೆ ನಾವೇನಿವತ್ತು ಇಷ್ಟು ಜನ ಇದ್ದೀವಿ, ಇಷ್ಟು ಜನ ಸರ್ಕಾರಿ ನೌಕರಿ ಇದ್ದೀವಿ. ಈ ಡಯಟ್ ಹೇಗೆ ಅಂದ್ರೆ ಆರ್ಮಿ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಆರ್ಮಿ ಸೇರ್ಕೊಂಡ್ರೆ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತಾರೆ 100% ಅಂತೀವಿ. IIT ತರ ನಮ್ ಡಯಟ್ ಅಂದ್ರೆ ನಮ್ಮ ಮಾರುತಿ ಸರ್ ನಾವು ಇಲ್ಲಿಗೆ ಸೆಲೆಕ್ಷನ್ ಆಗಿ ಬಂದಿದೆ, ನಿಮ್ಗೆಲ್ಲರೂ ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನೋರು. ಈ 100% ಕ್ಯಾಂಪಸ್ ಅಂತೀವಲ್ಲ, ಆ ತರ ನಮ್ ಡಯಟ್ ಇದು 100% ಕ್ಯಾಂಪಸ್. ಒಬ್ರು ಮಾತ್ರ ಅಚಾನಕ್ ಮಿಸ್ ಆಗಿದ್ದಾರೆ. ಉಳಿದೆಲ್ಲರಿಗೂ ಕೂಡ ಇವತ್ತು ಸರ್ಕಾರಿ ಕೆಲಸದಲ್ಲಿ ನಾವು ಇದೀವಿ ಅಂದ್ರೆ ನಿಮ್ಮೆಲ್ಲರ ಸಹಕಾರ ಸರ್. ನಾವು ಸಾಯೋ ತನಕ ನಿಮ್ಗೆ ಚಿರಋಣಿಗಳು, ಅದನ್ನು ನಾವು ಯಾವತ್ತೂ ನೆನಪಿಸ್ಕೊತೀವಿ. ಹಾಗೆ ನಾವೆಲ್ಲರೂ ನಾವಿದೊಂದು ಗುರುವಂತನೆ ಮಾಡೋಣ ಅಂತ ಹೇಳಿದಾಗ ಪಟ ಅಂತೆಲ್ಲ ರೆಡಿಯಾಗಿ ಯಾವುದೇ ಕಾರ್ಯಕ್ರಮ ಇದ್ರು ನಾವು ಬರ್ತೀವಿ. ಈ ಡೇಟ್ ಇಡಿ ಅಂತೇಳಿ ಇಟ್ಟಿದ್ರಿ. ಅದೊಂದು ವಾಟ್ಸಪ್ ಗ್ರೂಪ್ ಮೂಲಕ ಇಷ್ಟು ಚಂದದ ಕಾರ್ಯಕ್ರಮವನ್ನು ಮಾಡೋಕ್ಕೆ ತಮ್ಮೆಲ್ಲರ ಸಹಕಾರ ತುಂಬಾ ಮುಖ್ಯ. ತಮ್ಮೆಲ್ಲರಿಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ನೆನಪಿಸ್ಕೊಳ್ಳೇಬೇಕು. ಹಾಗಾಗಿ
ಈ ಒಂದು ಕಾರ್ಯಕ್ರಮ ತುಂಬಾ ಒಳ್ಳೆ ರೀತಿಯಲ್ಲಿ ಶುರುವಾಗಿದೆ. ಅದೇ ರೀತಿಯಲ್ಲಿ ಇನ್ನು ಮುಂದೆಯೂ ನಮ್ಮ ಗುರುಗಳ ಆಶೀರ್ವಾದ ನಮ್ಮೆಲ್ಲರಿರುತ್ತೆ ಅಂತ ಬಯಸ್ತಾ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತಾಡಲು ಅವಕಾಶ ಕೊಟ್ಟಿದ್ದೆ. ನಮ್ಮೆಲ್ಲರಿಗೂ ಧನ್ಯವಾದಗಳು.